ನಮಸ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಜತ ಪ್ರಭಾ ಜಾಲೋಲ್ಲಾಸೋಪರತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಅನ್ಯಾಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ನಿಖಿಲೈः ಸುವಾಕ್ಯೈः ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮ ಸನ್ನಮಾಮಿ ಓಂ ಓಂ ಅಥಾತೋರ್ಮ ಜಿಜ್ಞಾಸಾವೋ ಯದೀಯಚರಣಾಂಭೋಜಛಾಯಾಮಾಶ್ರಿತ್ಯ ನಿರ್ವೃತಾಃ ವಂದಂತಿ ಸತತಂ ಮುಕ್ತಾಃ ಸಂಶ್ರಯೇತಂ ಶ್ರಿಯಃ ಪತಿಂ. ಈಗ ಪ್ರಾಮಾಣ್ಯಂ ನಿರ್ವಿಶೇಷ ಏನಾಯ್ತು ಒಟ್ಟಿನ ಮೇಲೆ ಅವರು ನಿರ್ವಿಶೇಷ ಅಂದರು, ಇವರು ನಿರ್ವಿಶೇಷ ಅಂತ ಹೇಳಿದರು. ಹೆಸರು ಬದಲಾಯಿತೆ ಹೊರತು ಬ್ರಹ್ಮಶಬ್ದ ಶೂನ್ಯ ಶಬ್ದಕ್ಕೆ ವ್ಯತ್ಯಾಸನೇ ಇಲ್ಲ. ನಿರ್ವಿಶೇಷತ್ವತೋ ನೈವ ವಿಶೇಷೋ ಬ್ರಹ್ಮಶೂನ್ಯಯೋ. ಬ್ರಹ್ಮ ಮತ್ತು ಶೂನ್ಯ, ನಿಮ್ಮ ಬ್ರಹ್ಮ ಅವರ ಶೂನ್ಯ ಎರಡಕ್ಕೂ ವಿಶೇಷ ಇಲ್ಲ ಅಂದಮೇಲೆ ನೀವು ಪ್ರಚ್ಛನ್ನ ಬೌದ್ಧರಾಗ್ತೀರ ಹೊರತು ಏನಾಗಲಿಲ್ಲ. ವೈದಿಕ ಪ್ರಚ್ಛನ್ನ ಬೌದ್ಧರು ಅವೈದಿಕರು ಅಂತ ಅರ್ಥ. ವೇದ ಒಪ್ಪದೆ ಅವೈದಿಕರು, ವೇದ ಒಪ್ಪಿ ವೇದಾರ್ಥ ಒಪ್ಪದೆ ಅವೈದಿಕರು. ನೀವು ಏನು ವ್ಯತ್ಯಾಸನೇ ಇಲ್ಲ. ಅವನು ಕಾನೂನು ಒಪ್ಪದೆ ತಪ್ಪು ಮಾಡೋನೊಬ್ಬ, ಕಾನೂನು ಒಪ್ಪಿಯೂ ತಪ್ಪು ಮಾಡೋನೊಬ್ಬ ಇದಷ್ಟೇ. ನೈವ ಪ್ರತಿಜ್ಞಾತು ಶಕ್ಯತೆ ಇತಿ ಭಾವ. ಮುಂದೆ ಪ್ರಾಮಾಣ್ಯಾಚಿತ ವೇದಸ್ಯ ಫಲತಃ ಸಮಮೇವ ಹಿ. ಅಲ್ಲರಿ ವೇದ ಒಪ್ಪಿದ್ದೀವಿ ನಾವು, ಅವ್ರು ವೇದ ಒಪ್ಪೇ ಇಲ್ಲ, ಗೊತ್ತಾಯ್ತಾ. ನಮಗವ್ರು ಒಂದೇ ಅಂತ ಹೇಳ್ತಾರಲ್ಲ, ಸರಿನಾ ಅಂತ ಕೇಳಿದರೆ ಅದಪ್ಪ ಅಲ್ಟಿಮೇಟ್ಲಿ ಒಂದೇ, ಗೊತ್ತಾಯ್ತು. ಅವ್ರು ವೇದ ಒಪ್ಪಿದ್ರು ನೀವು, ಅವ್ರು ಒಪ್ಪಲಿಲ್ಲ. ಆದರೆ ವೇದಾರ್ಥ ಅವ್ರದ್ದು ಮಾಡಿದ್ರಿ ನೀವು. ಬರೀ ಏನಂತ ಈಗ ಎರಡು ಒಂದೇ ಆಯ್ತು ಅಷ್ಟೇ, ಕಿತ್ಕೊಂಡು ವಾಪಸ್ ಕೊಟ್ಟಾಗತ್ತೆ, ಏನು ಉಪಯೋಗ ಬರಲಿಲ್ಲ. ಪ್ರಾಮಾಣ್ಯಾಜಿತ ವೇದಸ್ಯ ಫಲತಃ ಸಮಮೇವ ಹಿ. ಶಬ್ದ ಮಾತ್ರೇಣ ವಿಷಮಂ ಅಷ್ಟೇ, ಅರ್ಥಸ್ತು ದ್ವಯೋರಪಿ ಸಮಯೇವ. ಅವ್ರು ಹೇಳಿದ ವಿಷಯ ಅದೇ, ಅವ್ರು ವೇದ ಒಪ್ಪದೆ ಹೇಳಿ ವೇದ ಒಪ್ಪಿದ್ದರಿಂದ ಹೇಳಿದ್ರಿಂದ ವಿಷಯ ಬದಲಾಗಲೇ ಇಲ್ಲ. ಅದರಿಂದ ಏನು ಉಪಯೋಗ. ವೇದವಾಕ್ಯ ಪುರಸ್ಕಾರಸ್ತು ಮಾಯಾವಾಜಿನಾಂ ಛದ್ಮ ಮಾತ್ರಂ. ಸುಮ್ಮನೆ ಬಚಾಗಿ ಮಾಡಿ ಏನು ಮಾಡಿದ್ರು ಅವರು ಅಂತ ಕೇಳಿದರೆ, ಏನು ಮಾಡಿದ್ರು ಅವರು? ಒಪ್ಪಿಸ್ಲಿಕ್ಕೋಸ್ಕರ ವೈದಿಕ ವೇಷ ಐತೆ ಹೊರತು ವೈದಿಕ ಚಿಂತನೆ ಅಲ್ಲ. ವೈದಿಕ ಚಿಂತನೆ ಆಗಲಿಲ್ಲ, ವೈದಿಕ ವೇಷ ಆಯಿತು ಅಷ್ಟೇ. ಈ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಕೆಲಸ ಮಾಡಿದಾಗತ್ತೆ ಅಷ್ಟೇ. ಡ್ರೆಸ್ ಚೇಂಜ್ ಆಯಿತೆ ಹೊರತು ಪ್ರೊಫೆಷನ್ ಚೇಂಜ್ ಆಗಲಿಲ್ಲ ಅಂತ. ಅತತ್ವಾವೇದಕಂ ಯಾತಕ್ಕೆ ಅಂದರೆ ಅಸತ್ವಾವೇದಕಂ ತಸ್ಮಾತ್ ಪ್ರಮಾಣಂ ತೇನ ಕಥ್ಯತೆ. ವೇದ ಒಪ್ಪಿದಿರಿ, ತತ್ವವೇದಕ ಅಲ್ಲ ಅಂತ ಹೇಳಿದಿರಿ. ಭಾರಿ ದೊಡ್ಡವರು ಸುಳ್ಳು ಹೇಳ್ತಾರೆ ಅಂದರೆ ಏನಾಯಿತು? ಒಪ್ಪಲಿಲ್ಲ ಅಂತ ಅರ್ಥ. ಅವ್ರಿಗೆ ಹೆಸರಿಗೆ ಒಪ್ಪಿದಾಗ ಆಯ್ತು ಹೊರತು ಒಪ್ಪಿದಾಗಲಿಲ್ಲ. ಇದನ್ನು ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಅತತ್ವವೇದಕ ಅಂತ ಹೇಳಿದರೆ ವ್ಯಾವಹಾರಿಕ ಅಂತ ಅರ್ಥ ಹೇಳಿಬಿಟ್ಟು ಕನ್ಫ್ಯೂಸ್ ಮಾಡಿಬಿಟ್ಟು. ಆ್ಯಕ್ಚುಲಿ ಏನು ಅಂದರೆ ಅದು ಅತತ್ವವೇದಕ ಅಂದರೆ ಸತ್ಯ ಹೇಳೋದಿಲ್ಲ ಅಂತ ಅರ್ಥ. ತತ್ವ ಆವೇದಕ ತತ್ವವನ್ನು ತಿಳಿಸಿಕೊಡೋದು, ಅತತ್ವವೇದಕ ತತ್ವವನ್ನು ತಿಳಿಸಿಕೊಡೋದಿಲ್ಲ ಅಂತ. ಅಪ್ರಮಾಣದ ಅದೇ ತಾನೇ ಅರ್ಥ. ಅಪ್ರಮಾಣ ಅವರು ಒಪ್ಪೋದೇ ಇಲ್ಲ, ಒಪ್ತೀನಿ ಅವ್ರ ಮಾತು ಕೇಳೋದಿಲ್ಲ, ಎಲ್ಲ ಒಂದೇ ಆಯಿತು. ಇಬ್ಬರಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ಅತತ್ವ ವೇದಕತ್ವಂ ಯತ್ ಅಪ್ರಾಮಾಣ್ಯಂ ಸತಾಮತಂ. ಅತತ್ವ ವೇದಕ ಅಂತಿರುವಂತೆ ಅಪ್ರಮಾಣ ಅಂದರೂ ಒಂದೇ. ನೀವು ಅದನ್ನು ಬೇರೆ ಪದದಲ್ಲಿ ಹೇಳಿದ್ರು ಅಷ್ಟೇ, ಬೇರೆ ಪದದಲ್ಲಿ ಅರ್ಥ ಆಗದ ಪದದಲ್ಲಿ ಬೈದ್ರು ಅಷ್ಟೇ. ಒಂದು ತಮಾಷೆ ಮಾಡ್ತಾರೆ, ನೀವು C sin30 ಅಂದ್ಬಿಡೋದು. C sin30 ಅರ್ಥ ಆಗುತ್ತಾ? ಟ್ರಿಗ್ನಾಮೆಟ್ರಿ ಗೊತ್ತಾಗ್ತದೆ. C sin30 ಅಂದರೆ ಹಾಫು ಅಂದರೆ ಕ್ರ್ಯಾಕ್ ಅಂತ ಶಿವಟ್ಟು ಅರ್ಥ. ಅವನೇನು ನೋಡೋರ sin30 ಗೊತ್ತಾ? ಅದು ಹೇಳಿದಾಗುತ್ತೆ ಅವನು C sin30 ಅವ್ರು ಹೇಳಿದಾರೆ ಗೊತ್ತಾ? ಅವ್ರಿಗೆ ಅರ್ಥ ಗೊತ್ತಿದ್ದಾಗ ಅಂತಾರೆ, ಅಡೇ ಬರ ಫಸ್ಟ್ ಕ್ಲಾಸ್ ಬೈದರಿಗೆ ಅರ್ಥ ಆಗಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಅದು ಅರ್ಥ ಆಗದ ಮಾತಲ್ಲಿ ಹೇಳೋರು. ಆ ರೀತಿ ಮಾಡಿದ್ರು. ಇವ್ರು ಜನಕ್ಕೆ ಅರ್ಥ ಆಗಲಿಲ್ಲ. ಅರ್ಥ ಹೇಳ್ಬೇಕಾದ್ರೆ ಏನು ಹೇಳಿಬಿಟ್ರು? ಇಲ್ಲ ಒಪ್ತೀವಿ ನಾವು, ಮುಂದೆ ಬ್ರಹ್ಮಜ್ಞಾನವನ್ನೇ ಇಲ್ಲ ಅಂತ ಹೇಳ್ತೀವಿ. ಓ ಸರಿ, ಅಲ್ಲ ಸುಳ್ಳಿ ಅದು ಕೊನೆಗೆ, ಗೊತ್ತಾಯ್ತಾ? ಈಗ ಸುಳ್ಳೋದ್ರು ಅದೇ ಸುಳ್ಳೋದ್ರು ಒಂದೇ. ಇವರೇ ಓ ಹಾಗಾಗಿದೆ ಸರಿ ಅಂತ ಒಪ್ಪಿಬಿಟ್ರು. ಈ ಥರ ಮೋಸ ಆಯಿತು. ತತ್ವ ನಾವು ನಮಸ್ಕಾರ ಮಾಡಿಲ್ಲ ಅವ್ರು ದೊಡ್ಡವರು ಅಂಥೇಳಿ ಒಂದು ಗೌರವ ಕೊಟ್ಟಿವೋ ಇಲ್ಲ. ಹಾಂ ಕರೆಕ್ಟ್. ಅಲ್ಲದೆ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಿರಲ್ಲ, ಅದಿಲ್ಲ. ಜನಕ್ಕೆ ಏನಾಗುತ್ತೆ ಇವೆಲ್ಲ ಅರ್ಥ ಆಗಲ್ಲ. ಅದಕ್ಕೇನು ಮಾಡಿಬಿಟ್ರು ಅವರು? ಅಂಥವ್ರನ್ನ ಟಾರ್ಗೆಟ್ ಮಾಡಿದರು. ಬೇರೆಯವ್ರನ್ನ ಟಾರ್ಗೆಟ್ ಮಾಡೋಕ್ಕಾಗಲಿಲ್ಲ, ಆದ್ದರಿಂದ ಅಂಥವ್ರನ್ನ ಟಾರ್ಗೆಟ್ ಮಾಡಿದ್ರು. ಇವ್ರು ಕರಡು ಸುಲ್ಸು ಎಲ್ಲ ಕಡೆ ಹೋಗಲ್ಲ ಅವರು. ನೋಡಿ ಯಾರು ಹೋದ್ರೆ ತಮ್ಮ ಮಾತು ಅಂತಲ್ಲಿ ಹೋಗ್ತಾರೋ, ಹುಷಾರಂತಾರೆ ಹೋಗೋದಿಲ್ಲ ಅವರು.
ಅತತ್ವಾವೇದಕತ್ವಂ ಯತ್ ಅಪ್ರಾಮಾಣ್ಯಂ ಸತಾಂ ಮತಂ ದೀರ್ಘಭ್ರಾಂತಿಕರೀ ಚ ಇತ್ಯತತ್ವಾವೇದಕ ಪ್ರಮಾ. ನೋಡಿ, ಸಣ್ಣ ಭ್ರಾಂತಿ ಬೇರೆ, ದೊಡ್ಡ ಭ್ರಾಂತಿ ಬೇರೆ. ಶುಕ್ತಿ ನೋಡಿದ ರಜತ ಅಂತ ತಿಳ್ಕೊಂಡ, ರಜತ ಅಲ್ಲ ಶುಕ್ತಿ ಅಂತ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಸಣ್ಣ ಭ್ರಾಂತಿ. ಅದು ದೊಡ್ಡ ಭ್ರಾಂತಿ. ಅದು ಯಾವಾಗ ಬ್ರಹ್ಮಜ್ಞಾನ ಬರೋವರೆಗೂ ಗೊತ್ತಾಗದೆ. ವ್ಯತ್ಯಾಸ ಇಲ್ಲೋ ಅಂತ ಕೇಳ್ತಾರೆ. ಅಲ್ಲ, ಸುಳ್ಳು ಈಗ ಹೇಳಿದ್ರು ಸುಳ್ಳೆ, ದೊಡ್ಡ ಹೇಳಿದ್ರು ಸುಳ್ಳೆ. ಇವತ್ತು ಸುಳ್ಳಿಗೆ ಅರ್ಥ ಅಂತ ಹೇಳಬೇಕಾದ್ರೆ ಈಗ ತಪ್ಪೋದ್ರು ಮುಂದೆ ತಪ್ಪೋದ್ರು ಒಂದೇನೆ. ಮುಂದೆ ಕೂಡ ಏನು ತಪ್ಪು ಬರುತ್ತೆ ನಿಮಗೆ? ಇವರೇ ದೊಡ್ಡಗಡೆದೆಲ್ಲ ತಪ್ಪು ಅಂತಲೇ ಬರೋದು. ಜಗತ್ಸತ್ಯ ಅಂತ ತಿಳ್ಕೊಂಡಿದ್ವಿ, ತಪ್ಪಲ್ಲ ಬಂತಾರೆ. ಏನು ವ್ಯತ್ಯಾಸ ಏನಾಯ್ತು ಈಗ? ಅಷ್ಟೇ. ಅದು ಭ್ರಾಂತಿಯಲ್ಲಿ ಎರಡು ಮಾಡಿದಾಗತ್ತೆ. ಏನು ಸಣ್ಣ ಪ್ರಮಾಣದ ಭ್ರಾಂತಿ, ದೊಡ್ಡ ಪ್ರಮಾಣದ ಭ್ರಾಂತಿ ಅಷ್ಟೇ. ವ್ಯತ್ಯಾಸ ಏನಾಗಲಿಲ್ಲ. ರಜ್ಜು ಸರ್ಪಾದಿ ವಿಜ್ಞಾನಾದಪಿ ಆಧಿಕ್ಯಾದಮಾನತ ವ್ಯಸ್ಯಾದಾಗಮಸ್ಯ ಅನಿವರ್ತ್ಯ ಮಹಾಮೋಹ ಪ್ರದತ್ವತಃ. ನೀವು ಮೋಹ ಹೋಗ್ತೀವಿ ಅಂತ ಹೇಳಿಬಿಟ್ಟು ಏನು ಮಾಡಿದ್ರಿ ಗೊತ್ತಾ? ನೀವೀಗ ಅಜ್ಞಾನ ಕಡಿತೀವಿ ಅಂತೇಳಿ ದೊಡ್ಡ ಅಜ್ಞಾನ ತಂದು ಕೊಟ್ರಿ ಅಂತ ಹೇಳ್ತಾರೆ. ಪಾಪ ಕೆಮ್ಮಿದ್ದವನಿಗೆ ಕ್ಯಾನ್ಸರ್ ತಂದಾಗಾಯ್ತು. ಅವ್ನು ಪಾಪ ಸಿಂಪಲ್ಲಾಗಿ ಕೆಮ್ಮಿತ್ತು, ಅವನಿಗೆ ವಾಸಿ ಮಾಡ್ಬೋದಾಗಿತ್ತು. ಏನಾಯ್ತು ಈಗ? ಇನ್ಕ್ಯೂರಬಲ್ ಸ್ಟೇಜ್ ಬಂದಾಗಾಯ್ತು. ಗೊತ್ತಾಯ್ತಾ? ಅದು ಏನು ಮಾಡಿ ಸಮಸ್ಯೆ ಇದಾಯ್ತಾ? ಈಗ ನಾವು ರೋಗ ವಾಸಿ ಮಾಡಬೇಕು, ರೋಗಿನ ತೆಗಿಬೇಕು. ರೋಗ ವಾಸಿ ಮಾಡಬೇಕೆ ಹೊರತು ರೋಗಿನ ಕೊಲ್ಲಬಾರ್ದು. ಅಲ್ಲ, ರೋಗಿ ಕೊಂತ ರೋಗನೂ ಹೋಗೋದಿಲ್ಲ ಅಂತ ಕೇಳಿದರೆ ಹೇಗೆ? ಅದಲ್ಲ, ನಾವು ಪರ್ಪಸ್ಸೇ ಹೋಗಿದ್ದೇವೆ, ಹಾಗೆ ಮಾಡಬಾರ್ದು. ತಲನ ಇತ್ಯಾದಿ ವಿಜ್ಞಾನ ಆಕಾಶೆ. ಇದಕ್ಕೆಲ್ಲ ಅರ್ಥ ಆಗದಂತೆ ಏನು ಮಾಡಿದ್ರು ಮತ್ತೆ ಅವರು? ಮತ್ತೆ ಶುರು ಮಾಡಿ ಹೇಳೋದಕ್ಕೋಸ್ಕರ ಭಾವಚ್ಛೇದಕ್ಕೆ ಹಾಕಿ ದೊಡ್ಡದಾದಾಗ ಏನೋ ಭಾರಿ ದೊಡ್ಡ ವಿಷಯ ಹೇಳ್ತಾರೆ. ನಮಗೆ ಅರ್ಥ ಆಗಲ್ಲ ಪಾಪ, ಅವರೇನು ಮಾಡ್ತಾರೆ? ನಮಗೆ ಅರ್ಥ ಆಗಲ್ಲ. ಅಲ್ಲ, ಅರ್ಥ ಇಲ್ಲ ಅಂಬೋದನ್ನು ಅರ್ಥ ಆಗದಂತೆ ಹೇಳಿದರು. ಗೊತ್ತಾಯ್ತಾ? ಅದಕ್ಕೆಲ್ಲ ಏನಾಯಿತು? ಬಲೆ ಇವತ್ತು ಮೀನೆಲ್ಲ ಡೈರೆಕ್ಟಾಗಿ ಸಿಗುತ್ತಾವೆಲ್ಲ ಕೂಡ. ಬಲೆ ಬೀಸಿದ ಸಿಗೋದು. ಒಂದು ಮೋಹದ ಬಲೆನ ಹಾಕಿ ಮೋಹ ತೆಗೆಸ್ತೀವಿ ಅಂತೇಳಿ ಮಾಡಿದ್ದೇನೋ. ಇವತ್ತು ಪೇಪರ್ ದಿವಸ ಬರೋದಿಲ್ಲ. ನೀವು ಚಿನ್ನ ಕೊಡಿ, 1 ಗ್ರಾಮ್ 2 ಗ್ರಾಮ್ ಮಾಡ್ತೀವಿ ಅಂತ ಹೇಳಿದರು. ಬಿಟ್ಟು ಪೂರ್ತಿ ಕೊಡ್ಬೋದು. ಅದು ಅರ್ಥ ಕೊಡ್ತಿದ್ರು ಅವ್ರು. ಹೇಳ್ತಿದ್ರೆ 2 ಗ್ರಾಮ್ ಕೊಡ್ತಿರ್ಲಿಲ್ಲ. ಅದೇ ಚಿನ್ನ 2 ಗ್ರಾಮ್ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಆಸೆ ಹುಟ್ಟಿದಾಗ ಆಸೆ ಯಾರು ಆಸೆ ಬಿಡೋದಿಲ್ಲ ಅಂತ ಗೊತ್ತಾಗುತ್ತಲ್ಲ, ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಚಿಕ್ಕದು ದೊಡ್ಡ ಭ್ರಾಂತಿ ಅಷ್ಟೇ. ನೀವು ಮಾಡಿದ್ದು ದೊಡ್ಡ ಮೋಸ ಮಾಡಿದರೆ ಸಣ್ಣ ಮೋಸ ಮಾಡಲಿಲ್ಲ. ತಲನೈಲ್ಯಾದಿ ವಿಜ್ಞಾನಂ ಆಕಾಶೆ ಮಾನತಾಮ್ರದೇ. ಹಾಗೆ ಹೇಳೋದಾದರೆ ಇನ್ನೂ ಏನೇನಾಗಬೇಕು ಅಂತ ಹೇಳ್ತಾರೆ. ಅದಿಷ್ಟು ಮತ್ತೆ ನಾಳೆ ಒಟ್ಟೇನು ಹೇಳಿದಾಗಾಯ್ತು. ಈಗ ನಿಮಗೂ ಅವ್ರಿಗೂ ಸಾಮ್ಯ ಇದ್ದೇ ಇದೆ. ವೇದ ಒಪ್ಪೋದಿಲ್ಲ ಅಂತ ಒಂದಿಷ್ಟಿಂದ ಅವ್ರು ವಾಸಿ. ಯಾಕೆಂದರೆ ಡೈರೆಕ್ಟಾಗಿ ಹೇಳಿಬಿಟ್ರು. ನೋಡಿ, ನಾವು ಮೋಸ ಮಾಡ್ತೀವಿ ಅಂತ ಹೇಳಿಬಿಟ್ರೆ ಹಾಗೆ ನೀವು ಹಾಗೆ ನಿಮ್ಮಂತೆ ಸತ್ಯ ಹೇಳ್ತೀವಿ ಅಂತೇಳಿ ಮೋಸ ಮಾಡಲಿಲ್ಲ. ವ್ಯಾಘ್ರ ಬೇರೆ, ಗೋಮುಖ ವ್ಯಾಘ್ರ ಬೇರೆ. ಆ ಥರ ಆಯಿತು ಅಂತ ಹೇಳ್ತಾರೆ. ಅವ್ರು ಮಚ್ಚು ಬೆಟರ್. ಈಗ ಕೊನೆಯದಾಗಿ ಉಳಿದಿದ್ದೇನೀಗ. ಇವು ಭ್ರಮೆಯಲ್ಲಿ ಎಲ್ಲ ನೋಡಿ, ಆ ಭ್ರಮೆ ಬೇರೆ, ಈ ಭ್ರಮೆ ಬೇರೆ ಅಂತ ಹೇಳ್ತೀರಿ. ಭ್ರಮೆನೇ. ಯಾವುದು ಭ್ರಮೆ ಆದರೆ